ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗಿರಿ ಫ್ಯಾಷನ್ ವರ್ಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಯಾರಿಗೆ ಬೇಬಿ ಕುಶ್ನ ಯಾವ ರೀತಿ ಸಿಂಪಲಾಗಿ ಹಾಕೋದು ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾವು ನೋಡ್ತಾ ಹೋಗೋಣ. ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಅದ್ರ ಕಲರ್ ನಾನು 2 ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೊಂದು ಗ್ಲೂ ಮತ್ತು ಸೀಸರ್ ಆದರೂ ತೊಗೋಬೋದು, ಇಲ್ಲ ಅಂತಂದರೆ ಟ್ರಿಮ್ಮರ್ ಆದರೂ ನಾವು ಯೂಸ್ ಮಾಡ್ಕೋಬೋದು. ಮತ್ತು ನೀಡಲ್ನ ತೊಗೊಂಡಿದ್ದೀನಿ. ಈ ಜರಿ ಥ್ರೆಡ್ನ ನಾವು ಈ ಎಮ್ಮಿಂಗ್ ನೀಡಲ್ಗೆ ನಾವು ಮೊದಲು ಒಂದೆಳೆ ದಾರದಾಗೆ ನಾವು ಪೋಣಿಸ್ಕೊಳ್ತಾ ಇದ್ದೀನಿ. ನಮಗೆ ಇದನ್ನು ಜಾಸ್ತಿ ಲೆಂತಾಗೇನು ನಾವು ದಾರ ಹಾಕೋಬೇಕಾಗಿಲ್ಲ, ಸ್ವಲ್ಪ ದೂರ ನಾವು ಇದನ್ನು ಹಾಕ್ಕೊಂಡ್ರೆ ಸಾಕು. ಅಂದರೆ ಜಾಸ್ತಿ ಆಗಿಬಿಟ್ರೆ ಅದು ಜಾಸ್ತಿ ಗಂಟಾಗ್ತಾ ಇರುತ್ತೆ. ಸ್ವಲ್ಪ ನಾವು ಇದನ್ನು ತಗೊಂಡು ಆದಂಗೆ ನಾವಿದನ್ನು ಈ ರೀತಿ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಗಂಟು ಅನ್ನೋದೇನು ಆಗೋದಿಲ್ಲ. ಸೊ ಈ ರೀತಿ ಒಂದು ಜರಿ ಥ್ರೆಡ್ನ ಈ ರೀತಿ ತೊಗೊತಾ ಇದ್ದೀನಿ. ಮತ್ತು ಈ ಸಿಲ್ಕ್ ಥ್ರೆಡ್ನ ನಾನು ಜಾಸ್ತಿ ದಪ್ಪನಾಗಿ ನಾನು ಕುಚ್ಚಾಕ್ತಾ ಇಲ್ಲ, ಸಿಂಪಲಾಗಿ ಅಂದರೆ ಕಮ್ಮಿ ಸ್ಟ್ಯಾಂಡ್ಸ್ನೇ ಯೂಸ್ ಮಾಡಿ ನಾನಿಲ್ಲಿ ಕುಶ್ನ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನೊಂದು ಗಟ್ಟಿ ರೊಟ್ಟಿರೋ ಒಂದು ನೋಟ್ಬುಕ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾವಿಲ್ಲಿ ಈ ರೀತಿ ಇಟ್ಕೋಬೇಕು. ನಾವಿದನ್ನು ಜಾಸ್ತಿ ಲೆಂತಾಗೂ ಕೂಡ ದಾರನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂದರೆ ನಾವು ಕುಚ್ಚಾಕ್ತೀವಲ್ವ, ಆ ಟೈಮಲ್ಲಿ ನಮಗದು ಸಿಕ್ಕಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಪುಟ್ಟದಾಗೇ ನಾನು ಇದನ್ನು ಹಾಕೊತಾ ಇದ್ದೀನಿ, ಅಂದರೆ ದಾರನ ನಾನಿಲ್ಲಿ ತಗೊತಾ ಇದ್ದೀನಿ. ಇದನ್ನು ನಾವು ಎಣಿಸ್ಕೋಬೇಕು. ನಾನಿಲ್ಲಿ 70 ಎಳೆ ದಾರನ ತಗೊತಾ ಇದ್ದೀನಿ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಇಲ್ಲಿಗೆ ಬರುತ್ತಲ್ಲ, ಅದಕ್ಕೆ 1 ಅಂತ ನಾವು ಕೌಂಟ್ ಮಾಡ್ಕೋಬೇಕು. ಆ ರೀತಿ ನಾನು 70 ಎಳೆ ದಾರನ ತಗೊತಾ ಇದ್ದೀನಿ. ನೋಡಿ 70 ಅಂದರೆ 70 ಎಳೆ ನಾನು ಇಲ್ಲಿ ದಾರ ತಗೊಂಡ ಮೇಲೆ ಇದನ್ನು ಈ ರೀತಿ ಇಟ್ಕೊಂಡು ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಇಲ್ಲಿಗೆ ನಾನು ಗ್ಲೂ ಹಾಕೋತಾ ಇದ್ದೀನಿ. ನಾವು ಇದನ್ನು 70 ಎಳೆನಾರು ಇಕ್ಕೊಬೋದು, ಇಲ್ಲಾಂದರೆ ಜಾಸ್ತಿ ಅಂದರೆ 140ರಿಂದ 150 ಎಳೆವರೆಗೂ ನಾವು ಇದನ್ನು ಬೇಬಿ ಕುಶ್ನ ಇಟ್ಕೊಂಡು ಹಾಕ್ಬೋದು. ಸಣ್ಣ ಇದ್ದರೂ ಕೂಡ, ಅಂದರೆ ಹತ್ತತ್ರದಲ್ಲಿ ನಾವು ಹಾಕೋದ್ರಿಂದ ಸಣ್ಣ ಇದ್ದರೂ ಕೂಡ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಈ ಸೀರೆಗೆ ಸಿಂಪಲಾಗಿ ಸಣ್ಣದಾಗೆ ಹಾಕ್ತಾಯಿದ್ದೀನಿ ಈ ಕುಶ್ನ. ದಪ್ಪ ಮಾಡಿ ನಾನಿನ್ನು ಇದಕ್ಕೆ ಹಾಕ್ತಾಯಿಲ್ಲ, ತುಂಬಾ ಸಿಂಪಲಾಗಿ ಹಾಕ್ತಿರೋದ್ರಿಂದ ಕಮ್ಮಿ ಎಳೆ ಥ್ರೆಡ್ನೇ ನಾನಿಲ್ಲಿ ತಗೊಂಡಿದ್ದೀನಿ. ತಗೊಂಡು ನೋಡಿ, ಗ್ಲೂ ಹಾಕ್ಕೊಂಡಿದ್ದೀನಲ್ವ, ಆ ಗ್ಲೂ ಹಾಕ್ಕೊಂಡು ಅದು ಒಣಗಿದ ಮೇಲೆ ಈ ರೀತಿ ನೀಡಲ್ಗೆ ನಾವು ಇದನ್ನು ಪೋಣಿಸ್ಕೋಬೇಕು. ನೀಡಲ್ ಇಲ್ದಲೇನು ಕೂಡ ನಾವು ಬೇಬಿ ಕುಶ್ನ ನಾವು ಹಾಕ್ಬೋದು. ಆ ಟೈಮಲ್ಲಿ ನಾವು ದಬ್ಬಳ ಇರುತ್ತಲ್ವ, ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಆ ರೀತಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಸೀರೆ ಜಾಸ್ತಿ ಹೋಲಾಗಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಈ ರೀತಿ ಸಿಂಪಲಾಗೆ ಈ ಥ್ರೆಡ್ಗೆ ನಾವು ಈ ರೀತಿ ಪೋಣಿಸ್ಕೊಂಡ್ರೆ ಯಾವುದೇ ರೀತಿ ಸೀರೆನೂ ಡ್ಯಾಮೇಜ್ ಆಗೋದಿಲ್ಲ. ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ನಾನೀಗ ಐರನ್ ಮಾಡ್ಕೊಂಡ್ಬಿಡ್ತೀನಿ. ಐರನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಸ್ಟ್ರೈಟಾಗೆ ಕೂರುತ್ತೆ. ಅಂತಂದರೆ ಈ ಸಿಲ್ಕ್ ಥ್ರೆಡ್ ಇರುತ್ತಲ್ವ, ಈ ರೀತಿ ಗುಂಜಾಗೋದಿಲ್ಲ, ತುಂಬ ಸ್ಟ್ರೈಟಾಗೆ ಕೂರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಐರನ್ ಮಾಡ್ಕೊಂಡ್ಬಿಡ್ತೀನಿ. ನಾವು ಜಾಸ್ತಿ ಉದ್ದ ತಗೊಂಡಲ್ಲೇ ಇರೋ ಕಾರಣ ಬೇಗನೆ ಐರನ್ ಮಾಡ್ಕೊಂಬಿಡ್ಬೋದು. ನೋಡಿ, ಈ ರೀತಿ ಇಟ್ಬಿಟ್ಟು ಈ ರೀತಿ ಥ್ರೆಡ್ನೇ ಈ ರೀತಿ ಎಳ್ಕೊಂಡ್ರೆ ಅದು ಸ್ಟ್ರೈಟಾಗೆ ಕೂರುತ್ತೆ. ಇಲ್ಲಾಂದರೆ ಈ ರೀತಿನೂ ಕೂಡ ನಾವು ಮಾಡ್ಕೋಬೋದು. ಈ ರೀತಿ ನಾವು ಇದನ್ನು ಐರನ್ ಮಾಡ್ಕೊಂಡ್ಮೇಲೆ ಈಗ ಡೈರೆಕ್ಟ್ಲಿ ನಾವು ಕುಚ್ಚನ್ನ ಹಾಕೋಬೋದು. ಯಾವ ರೀತಿ ಕುಚ್ಚು ಹಾಕೋದು ಅಂದ್ಬಿಟ್ಟು ನೋಡೋಣ ಇವಾಗ. ನೋಡಿ, ನಾನು ಆಲ್ರೆಡಿ ಈ ರೀತಿ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ದೂರ ಇದೆಯಲ್ವ, ಇದನ್ನು ಈಗ ಹಾಕಬೇಕು. ನೋಡಿ, ಮೊದಲು ನಾವಿಲ್ಲಿ ಈ ರೀತಿ ಮಾಡ್ಕೋಬೇಕು. ಇನ್ನಿಷ್ಟು ಫುಲ್ಲು ಲೆಂತ್ನ ಕೆಳಗಡೆ ಬಿಡಬೇಕು. ನಾವು ಎಲ್ಲಿ ಸೂಜಿನ ಪೋಣಿಸ್ಕೊಳ್ತೀವೋ
ಅಲ್ಲೇ ನಾವು ಇನ್ನು ಕೆಳಗಡೆಗೆ ಸೂಜಿನ ಎಳ್ಕೊಬಾರ್ದು. ಇಲ್ಲಿಗೆ ನಾವು ಎಂಡ್ ಮಾಡಿ ಇದಿದೆಯಲ್ವ, ಈ ಕೆಳಗಡೆಯಿಂದ ನಾನು ಮುಂಚೆನೇ ಡಾಟ್ ಹಾಕ್ಕೊಂಬಿಟ್ಟಿದ್ದೀನಿ. ಈ ವೈಟ್ನಾಗ ಬರುತ್ತಲ್ವ ಅದರಲ್ಲಿ ನಾನು ಎಷ್ಟೆಷ್ಟಿಗೆ ಬೇಕು ಅಂದರೆ ಒಂದು ಹೆಬ್ಬೆಟ್ಟಿನ ಒಂದು ಅಳತೆಗೆ ನಾನು ಡಾಟ್ ಹಾಕ್ಕೊಂಬಿಟ್ಟಿದ್ದೀನಿ. ಅಲ್ಲಿಗೆ ನಾನು ಈ ಕುಷ್ನ ಹಾಕಬೇಕು. ಡಾಟ್ ಹಾಕಿದ್ದೀನಲ್ಲ ಅಲ್ಲಿಗೆ ನಾನು ಕರೆಕ್ಟಾಗೆ ಈ ಸೂಜಿನ ಕೆಳಗಡೆಯಿಂದ ಮೇಲಕ್ಕೆ ತಗೊತಾ ಇದ್ದೀನಿ. ನೋಡಿ ಈ ರೀತಿ ತಗೊಂಡು ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಇಲ್ಲಿ ಬಿಟ್ಕೋಬೇಕು. ನಾನಿಲ್ಲಿ 1 ಇಂಚಿಗೆ ನಾನಿಲ್ಲಿ ಬಿಟ್ಕೊತಾ ಇದ್ದೀನಿ. ಬಿಟ್ಕೊಂಡು ಇನ್ನಿದ್ದನ್ನ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಹೋಲು ನೆಕ್ಸ್ಟ್ ಕವರ್ ಆಗುತ್ತೆ. ನೋಡಿ ಇಲ್ಲೆಲ್ಲೂ ಕಾಣ್ತಾ ಇಲ್ಲ ಅಲ್ವಾ, ಈ ರೀತಿ ನಮಗೆ ಕವರ್ ಆಗುತ್ತೆ. ಈ ರೀತಿ ಮಾಡಿಕೊಂಡು ನಾವು ಈ ಜರಿ ಥ್ರೆಡ್ನ ನೀಡಲ್ಗೆ ಹಾಕ್ಕೊಂಡಿದ್ವಲ್ವ, ಎಮ್ಮಿಂಗ್ ನೀಡಲ್ಗೆ, ಅದನ್ನು ನಾನು ಕೆಳಗಡೆಯಿಂದ ಸೆಂಟ್ರಲ್ಲಿ ಈ ರೀತಿ ತಗೊತಾ ಇದ್ದೀನಿ. ಈ ರೀತಿ ತಗೊಂಡು ಅದನ್ನು ಅಷ್ಟೇ ನಾವು ಎಷ್ಟು ಲೆಂತ್ ಬಿಟ್ಟಿದ್ದೋ ನೋಡಿ ಅಷ್ಟಕ್ಕೆ ಈ ರೀತಿ ಇಟ್ಕೊತಾ ಇದ್ದೀನಿ. ಮತ್ತು ನಮ್ಮ ಬಲಗೈಲಿರುತ್ತಲ್ವ ಈ ನೀಡಲು, ಇದನ್ನು ನಾವು ಕೆಳಗಡೆಯಿಂದ ಎಡಗಡೆ ಸೈಡಿಗೆ ಈ ರೀತಿ ಪಾಸ್ ಮಾಡ್ಕೋಬೇಕು. ಈ ರೀತಿ ಪಾಸ್ ಮಾಡಿಕೊಂಡು ಇಲ್ಲಿ ಈ ಪೋರ್ಷನ್ ಬರುತ್ತಲ್ವ, ಇದಕ್ಕೆ ನಾವು ಈ ಪೋರ್ಷನ್ ಬರುತ್ತಲ್ಲ ಇದಕ್ಕೆ ನಾವು ಒಳಗಡೆಯಿಂದ ಈ ರೀತಿ ತಗೊಂಡು ನಾವಿಲ್ಲಿ ನಾಟ್ ಹಾಕೋಬೇಕು. ಈ ರೀತಿ ನಾವು 3 ಟೈಮ್ಸು ನಾಟ್ ಹಾಕೋಬೇಕು. ಆಗ ನಮಗಿದು ಪರ್ಫೆಕ್ಟಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಕಿತ್ತೋಗೋದಿಲ್ಲ. ಈ ರೀತಿ 3 ಟೈಮ್ಸು ನಾವು ನಾಟ್ ಹಾಕೊಬೇಕಾದ್ರೂ ಅಷ್ಟೇ ಒಂದ್ರ ಮೇಲೇ ನಾವು ನಾಟ್ ಹಾಕೋಬಾರ್ದು. ಒಂದರಿಂದ ಒಂದು ಈ ರೀತಿ ಕೆಳಗಡೆಗೆ ನಾವು ನಾಟ್ ಹಾಕ್ಕೊಂಡು ಫೈನಲಾಗೆ ಈ ಸೆಂಟ್ರಿಂದ ಸೂಜಿನ ಇನ್ಸರ್ಟ್ ಮಾಡಿ ಕೆಳಗಡೆಗೆ ಈ ರೀತಿ ಎಳ್ಕೋಬೇಕು. ನೋಡಿ ಇಲ್ಲೊಂದು ನಮಗೆ ನಾಟ್ ಆಯಿತು. ಅದು ಯಾವುದೇ ಕಾರಣಕ್ಕೂ ಕೂಡ ಈಗ ಬಿಚ್ಚೋಗೋದಿಲ್ಲ. ನಾನಿಲ್ಲಿ 1 ಇಂಚಿಗೆ ನಾನು ಮೊದಲು ಬಿಟ್ಕೊಂಡಿದ್ನಲ್ವ, ಈಗ ಇದ್ರ ಅಳತೆಗೆ ನಾನು ಇದನ್ನು ಕಟ್ ಮಾಡ್ಕೊತೀನಿ. ನೋಡಿ ಇದ್ರ ಅಳತೆಗೆ ನಾನು ಈಗ ಕಟ್ ಮಾಡಿಕೊಂಡೆ. ಇದನ್ನು ಅಷ್ಟೇ ಅದೇ ರೀತಿಯೇ ನಾವು ಹಾಕೋಬೇಕು. ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಕೆಳಗಡೆಯಿಂದ ನಾವು ಫಸ್ಟು ನೀಡಲ್ನ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿಕೊಂಡು ಇದನ್ನು ಮೇಲಕ್ಕೆ ಈ ರೀತಿ ತಗೊಂಡು ನಮಗೆ ಎಷ್ಟು ಲೆಂತ್ ಬೇಕೋ ನೋಡಿ ಅಷ್ಟನ್ನು ನಾವು ಈ ರೀತಿ ಬಿಟ್ಕೋಬೇಕು. ಮತ್ತು ಇವೆರಡನ್ನೂ ಕೂಡ ಈ ರೀತಿ ಸಮನಾಗಿ ಇಟ್ಕೊಂಡು ಈ ಜರಿ ಥ್ರೆಡ್ಡಲ್ಲಿ ಕೆಳಗಡೆಯಿಂದ ಸೆಂಟ್ರಲ್ಲಿ ಈ ರೀತಿ ಮೇಲ್ಮುಖವಾಗಿ ನೀಡಲ್ನ ಎಳ್ಕೋಬೇಕು. ಎಳ್ಕೊಂಡು ಈ ಬಲಗಡೆ ಕೈಯಲ್ಲಿ ನೀಡಲಿರುತ್ತಲ್ವ ಆ ನೀಡಲ್ನ ಎಡಗಡೆ ಸೈಡೆಲ್ಲ ಹಾಸಿ ನಾವು ತಗೊಂಡು ಈ ಪೋರ್ಷನ್ ಇರುತ್ತಲ್ವ, ಅಂದರೆ ನಮಗೆ ನಾಟ್ ಹಾಕೋದಕ್ಕೆ ಈ ಪೋರ್ಷನ್ ಸಿಗುತ್ತಲ್ವ, ಅಲ್ಲಿಗೆ ನಾವು ಒಂದು ನಾಟ್ ಹಾಕೋಬೇಕು. ಈ ರೀತಿ ನಾವು 3-4 ನಾಟು ಹಾಕ್ಕೊಂಡ್ರೆ ನಮಗೆ ಕುಚ್ಚು ಬೇಗ ಕಿತ್ತು ಹೋಗಲ್ಲ, ಬಾಳಿಕೆನೂ ಬರುತ್ತೆ. ನೋಡಿ ಎಷ್ಟು ಈಸಿ ಅಲ್ವಾ ಬೇಬಿ ಕುಚ್ಚು ಹಾಕೋದು. ಮತ್ತು ನೀವು ಕ್ರೋಶಾ ಕುಚ್ ಡಿಸೈನ್ಸ್ನ ಕಲಿಬೇಕು ಅಂದರೆ ಕ್ರೋಶಾ ಕುಚ್ ಡಿಸೈನ್ಸಲ್ಲಿ ಬೇಸಿಕ್ನ ನಾವು ಏನು ಕಲಿಬೇಕು ಅಂತ ಅನ್ನೋದನ್ನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನನ್ನ ಚಾನಲ್ನ ಚೆಕ್ ಮಾಡ್ಕೋಬೋದು. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರ್ತವೆ, ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಆಲ್ ಆಪ್ಷನ್ನು ಕೂಡ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಗ ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರೋದ್ರಿಂದ ವಿಡಿಯೋಗಳ್ನ ಫಸ್ಟ್ ನೀವು ನೋಡ್ಬೋದು. ನೋಡಿ ಇಲ್ಲಿಗೆ ನಾನು ಕಟ್ ಮಾಡಿಕೊಂಡೆ. ನಮಗೆ ಇದು ಒಂದು ಸ್ವಲ್ಪ ಈಚ ಕೂಚ ಬಂತು ಅಂತ ಅನಿಸಿದ್ರೆ
ಮತ್ತೆ ಈ ರೀತಿ ಸಮನಾಗಿ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಲ್ವಾ ನಮಗೆ ಬೇಬಿ ಕುಚ್ಚು. ನೋಡಿ ಮತ್ತೆ 4 ಕುಚ್ಚುಗಳನ್ನ ನಾನಿಲ್ಲಿ ಹಾಕ್ಕೊಂಡೆ. ಮತ್ತು ಇನ್ನೊಂದು ಸೇಮ್ ಅಂದರೆ ಡಬಲ್ ಕಲರಲ್ಲಿ ಹಾಕ್ತಿರೋದ್ರಿಂದ ಇನ್ನು ಲಾಸ್ಟಲ್ಲಿ 2 ಇದ್ದಾವೆ. ನಾನು ಸ್ಯಾರಿನ ಉಲ್ಟಾ ಸೈಡಿಂದ ಇಟ್ಕೊಂಡಿದ್ದೀನಿ, ಅಂದರೆ ಸೀದಾ ನಾನಿಲ್ಲಿ ಇಟ್ಕೊಂಡಿಲ್ಲ. ನೋಡಿ ಇದು ಸೀದಾ ಈ ಸೈಡ್ ಇಟ್ಕೊಂಡಿಲ್ಲ, ನಾನು ಈ ರೀತಿ ಉಲ್ಟಾ ಸೈಡಿಂದ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಇಟ್ಕೊಂಡು ಮಾಡೋದ್ರಿಂದ ಕುಚ್ಚನ್ನು ಅಂತ ಅನ್ನೋದು ಸೀದಾ ಸೈಡ್ಗೆ ನಮಗೆ ಚೆನ್ನಾಗಿ ಕಾಣುತ್ತೆ. ನಾವು ಸೀದಾ ಸೈಡೇ ಮಾಡಿದ್ರೆ ಗಂಟುಗಳು ಹಾಕಿರ್ತೀವಲ್ಲ ಅದು ನಮಗೆ ಅಷ್ಟು ಚೆಂದ ಕಾಣಿಸೋದಿಲ್ಲ. ನಾವು ಈ ರೀತಿ ಉಲ್ಟಾ ಸೈಡಿಂದ ಮಾಡಿದ್ರೆ ನೋಡಿ ಸೀದಾ ಸೈಡು ಈ ರೀತಿ ನಮಗೆ ಕುಚ್ಚು ಚೆನ್ನಾಗಿ ಕಾಣುತ್ತೆ. ಇನ್ನು 2 ಇದ್ದಾವೆ, ಅದನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಮತ್ತು ನಿಮಗೆ ಎಂಬ್ರಾಯ್ಡ್ರಿ ಡಿಸೈನ್ಸ್ ಏನಾದರೂ ಬೇಕು ಅಂತ ಅನ್ನೋದಾದರೆ ಕೇಳಿ. ಹ್ಯಾಂಡ್ ಎಂಬ್ರಾಯ್ಡರಿಲಿ ಅದಕ್ಕೆ ಮತ್ತು ಯಾವ್ಯಾವ ರಿಕ್ವೈರ್ಮೆಂಟ್ ಬೇಕು ಅಂತ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್. ನೋಡಿ ಈ ಸ್ಯಾರಿಯ ಫೈನಲ್ ಲುಕ್ಕು ಈ ರೀತಿ ಕಾಣ್ತಾ ಇದೆ.